ಇವತ್ತು 2ನೇ ದಿನ. ಕುಂಭಮೇಳಕ್ಕೆ ನಾನು ಹೋಗೋದೇ ಆದರೆ ನಾನು ಪವಿತ್ರನಾಗಿ ಹೋಗಬೇಕು, ಆತ್ಮ ಪರಿಶುದ್ಧ ಮಾಡಿಕೊಂಡೇ ಹೋಗಬೇಕು, ಇಟ್ಕೊಂಡೇ ಹೋಗಬೇಕು ಅನ್ನೋ ದೃಢ ಸಂಕಲ್ಪ ನಂದು. ಈ ಹಾದಿಲಿ ನನಗೊಂದು ಸತ್ಯ ತಿಳಿತು, ಇದು ನಿಮಗೂ ಹೇಳಬೇಕು ಅಂತ ಅನ್ನಿಸ್ತು. ನಮಗೆ ಬರೋ ಆಲೋಚನೆಗಳೇನಿದೆ, ಎಷ್ಟೇ ಆಲೋಚನೆಗಳು ಬರಲಿ ಅದನ್ನು ಸ್ವೀಕರಿಸಲೇಬೇಕು. ನಾವು ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮ ಮನಸ್ಸಿಗೆ ಬರುವಂಥದ್ದು, ನಮ್ಮ ಮೆದುಳಿಗೆ ಬರುವಂಥ ಆಲೋಚನೆನ ನಾವು ತಿರಸ್ಕರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಮಾಡ್ಬೋದು, ನಮಗೆ ಬರೋ ಆಲೋಚನೆನ ಕಾರ್ಯಗತಕ್ಕೆ ತರದೇನೆ ಇರೋ ಥರ ಸ್ಟಾಪ್ ಮಾಡ್ಬೋದು. ಅದು ನಮ್ಮ ಕೈಲಿದೆ. ಆಲೋಚನೆಗಳು ಗೊತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಕೆಟ್ಟ ಆಲೋಚನೆಗಳು ಬರೋದು ಸಹಜ. ಬರಲಿ, ಎಷ್ಟಾದರೂ ಬರಲಿ, ಅದನ್ನು ಸ್ವೀಕರಿಸಿ. ಆದರೆ ಕಾರ್ಯರೂಪಕ್ಕೆ ತರಲಿಕ್ಕೆ ಬಿಡಬೇಡಿ. ನಾನು ತಿಳ್ಕೊಂಡಿದ್ದು ಇವತ್ತು, ಮುಂದಿನ ದಿನಗಳಲ್ಲಿ ಪವಿತ್ರನಾಗಿ ಇರಲಿಕ್ಕೆ ಪ್ರಯತ್ನಪಟ್ಟು ಪವಿತ್ರತೆ ಕಾಪಾಡಿಕೊಂಡು ಆ ಪುಣ್ಯ ಭೂಮಿಗೆ ನನ್ನಿಂದ ಅಪವಿತ್ರ ಆಗಬಾರ್ದು ಅನ್ನೋ ನನ್ನ ಮನಸ್ಸಿನ ನಿರ್ಧಾರಕ್ಕೆ ಬದ್ಧವಾಗಿರ್ತೀನಿ. ಜೈ ಹಿಂದ್, ಜೈ ಕುಂಭ.